ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಚಲಿಸ್ತಾ ಇದ್ದೇನೆ. ಎಲ್ಲರೂ ಬೈಬಲಲ್ಲಿ 2 ಕೊರಿಂಥಿಯರ್ 5:17 ಓದೋಣ. 2 ಕೊರಿಂಥಿಯರ್ 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ವಾಕ್ಯದ ಬಲದಿಂದ ನಮ್ಮನ್ನು ನಡೆಸ್ಕೊಡ್ಬೇಕಾಗಿ, ಈ ವಾಕ್ಯದ ಶಕ್ತಿಯಿಂದ ನಮ್ಮನ್ನು ತುಂಬಿಸಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಹಳೆಯದೆಲ್ಲ ಹೋಯ್ತು, ಪೂರ್ವ ಎಲ್ಲ ಹೋಯ್ತು, ಈಗ ಹೊಸ ನೂತನ ಹೃದಯ ನೂತನ ಬಲದಿಂದ ತುಂಬಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೇನ್. ಇದು ನಾವು ಆತ್ಮಿಕದಲ್ಲಿ ಬೆಳೀತಾ ಈ ಹೊಸ ವರ್ಷ, ಈ ರಾತ್ರಿ ವೇಳೆಯಲ್ಲಿ ಹೊಸ ದಿನವನ್ನು ಸಂತೋಷವಾಗಿ ನಾವು ಸ್ವೀಕರಿಸಿದ್ವಿ. ಈ ದಿನದಲ್ಲಿ ನಾವು ದೇವರ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ಬಲಗೊಂಡು ನಡೆಯೋದಕ್ಕೆ ನಾವು ದೇವರ ಹತ್ರ ಈ ವರ್ಷ ಪೂರ್ತಿ ಸತ್ಯವನ್ನು ಅರಿತು ಸತ್ಯ ಬಿಡುಗಡೆ ಮಾಡುತ್ತೆ ಅಂತ ಹೇಳಿರೋ ಪ್ರಕಾರವಾಗಿ ಆಲೋಚನೆಯಿಂದ, ಹೃದಯದಿಂದ ಒಂದು ದೊಡ್ಡ ಶಕ್ತಿಯನ್ನು ಪಡೆದು ಒಂದು ಅಜ್ಞಾನದಿಂದ ಬಿಡುಗಡೆ ಹೊಂದಿ ಜ್ಞಾನದಲ್ಲಿ ಲೋಕವನ್ನು ಜಯಿಸೋದಕ್ಕೆ ದೇವರ ಬಲ, ನಂಬಿಕೆ, ವಿಶ್ವಾಸದಿಂದ ಮುಂದೆ ಸಾಗೋಣ. ಈ ಹೊಸ ವರ್ಷದಲ್ಲಿ ದೇವರು ಮಾತಾಡೋದಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಈಗ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಎಲ್ಲ ನೂತನವಾಯಿತು. ಈಗ ಪೂರ್ವ ಸ್ಥಿತಿ ಹೋಗಿ ಅಂದರೆ ಹಳೇದು, ಪೂರ್ವ ಸ್ಥಿತಿ ಅಂದರೆ ಹಳೇದು. 1/1/2023 ಇಂದ ಪ್ರಾರಂಭವಾಗಿ 31/12/2023 ಈ 1 ವರ್ಷ ಕಾಲ 365 ದಿನ ಕಾಲ ಪೂರ್ವ ಸ್ಥಿತಿ ಹೋಯಿತು. ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಈಗ ಹೊಸದು ನೂತನವಾಯಿತು. ಇಲ್ಲಿ ಮೇಲೆ ಒಂದು ವಾಕ್ಯ ಇದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಅಂದರೆ ಯಾರಾದರೂ ಒಬ್ಬರು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಅಂತ. ದೇವರ ವಿಷಯದಲ್ಲಿ ನಾವು ನೋಡುವುದಾದರೆ, ನಾವು ಆತ್ಮಿಕದಲ್ಲಿ ಬೆಳೀತಾ ಜ್ಞಾನ ಹೆಚ್ಚಾಗ್ತಾ ನಮಗೆ ಹೊಸ ಕೃಪಾ ವರಗಳಿಂದ, ಹೊಸ ಜ್ಞಾನದಿಂದ, ಹೊಸ ಅಭಿಷೇಕದಿಂದ ದೇವರು ನಮ್ಮನ್ನು ತುಂಬಿಸ್ತಾರೆ. ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ, ಪ್ರಾರಂಭದಲ್ಲಿ ನಾವು ಯೇಸುಸ್ವಾಮಿನ ನಂಬಿದಾಗ ಹೊಸ ವರ್ಷದಲ್ಲಿ, ಇವಾಗ ಕೂಡ ಭಾಳ ಜನ ಹೊಸ ವರ್ಷಕ್ಕೆ ವಾಗ್ದಾನಗಳನ್ನು ಕೊಡೋದು, ಹೊಸ ವರ್ಷದಲ್ಲಿ ತೀರ್ಮಾನ ತೆಗೆಯೋದು. ಏನು ತೀರ್ಮಾನ ತೆಗೆಯೋದು? ಈ ವರ್ಷದಿಂದ ನಾನು ತಪ್ಪೇ ಮಾಡೋದಿಲ್ಲ, ಇನ್ನು ಮೇಲೆ ಕರೆಕ್ಟಾಗಿರ್ತೀನಿ ಅಂತ. ಆದರೆ ಅವರು ಯಾರೂ ಕೂಡ ಆ ವಾಗ್ದಾನಗಳು ನೆರವೇರೋದು ಇಲ್ಲ. ಎಲ್ಲ ವಾಕ್ಯವೂ ಡೈಲಿ ಓದ್ತಾ ಇದ್ದೀವಿ, ಡೈಲಿ ಬೇಕಾಗಿದೆ. ವರ್ಷಕ್ಕೆ ಒಂದು ಸಲ ಊಟ ಮಾಡಿದ್ರೆ ವರ್ಷಕ್ಕೆ ಪೂರ್ತಿ ಒಂದು ವಾಗ್ದಾನ ನಮ್ಮ ಜೀವಿತಕ್ಕೆ ಸರೋಗೋದಿಲ್ಲ. ಎರಡನೇದಾಗಿ ಆ ವಾಗ್ದಾನ ತಗೊಂಡವರು ಎಲ್ಲರೂ ಸಾಯ್ದಂಗಿದ್ದಾರಾ? ಒಬ್ಬರು ಕೂಡ ಸಾಯೋದಿಲ್ವಾ? ವಾಗ್ದಾನ ತಗೊಂಡ್ರೆ ಎಲ್ಲರೂ ಆಶೀರ್ವಾದಿಸಲೇ ಪಡ್ತಾರೆ, ಕಷ್ಟ ಬರೋದಿಲ್ವಾ? ಯಾರಾದರೂ ಒಬ್ಬ ಸೇವಕರು ಒಂದು ವಾಗ್ದಾನ ಕೊಟ್ಟರೆ ಒಂದು ಹೊಸ ವರ್ಷದಲ್ಲಿ ಆ ವಾಗ್ದಾನ ಪೂರ್ತಿ ಎಲ್ಲರಿಗೂ ನೆರವೇರುತ್ತಾ? ಸಭೆ ಪೂರ್ತಿ? ಅದಕ್ಕೆ ಅದೆಲ್ಲ ಸುಮ್ಮನೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಆತ್ಮಿಕದಲ್ಲಿ ಬೆಳೀತಾ ಹೊಸ ರೆವಲ್ಯೂಷನ್ ಮೈಂಡಲ್ಲಿ, ಹೃದಯದಲ್ಲಿ ದೇವರು ಕ್ರಿಯೇಟ್ ಮಾಡ್ತಾರೆ. ಏನಂದರೆ, ಮೊದಲನೇದಾಗಿ ವಾಗ್ದಾನ ಕೊಡೋದು, ಎರಡನೇದಾಗಿ ತೀರ್ಮಾನ ಮಾಡೋದು. ಏನಂತ? ಈ ಹೊಸ ವರ್ಷದಲ್ಲಿ ತಪ್ಪೇ ಮಾಡೋದಿಲ್ಲ ಅಂತ. ಅದಕ್ಕೆ ನಾವೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಈ ಸಭೆ ಇರೋದರಿಂದ ನಾವು ವಾಕ್ಯ ಹೇಳಿ ಹೊಸ ವರ್ಷನ ಒಂದು ವರ್ಷ ಕಾಲ ದೇವ್ರು ನಡೆಸಿದ್ದಕ್ಕಾಗಿ ಟ್ಯಾಂಕ್ಸ್ ಹೇಳಬೇಕಂತೇಳಿ, ಸ್ತುತಿ ಮಾಡಬೇಕಂತೇಳಿ ನಾವು ನೋಡಿದ್ವಿ. ಆ ಸ್ತುತಿ ಮಾಡೋದಿದೆ. ಅದರಿಂದ ಎರಡನೇದಾಗಿ ನಾವು ಹೊಸ ವರ್ಷದಲ್ಲಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಅವರ ಕೃಪೆ ನಮ್ಮ ವರ್ಷ ಪೂರ್ತಿ ನಡೆಸಲಿ, ನಮ್ಮ ಜೀವಿತದಲ್ಲಿ ಅವರು ಇಟ್ಟಿರುವ ಉದ್ದೇಶ ಏನಿದೆ ನೆರವೇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ಈ 2 ಕಾರ್ಯದಲ್ಲಿ ನಾವು ಪ್ರಾರಂಭ ವರ್ಷ ದಿನಗಳಲ್ಲಿ ಮಾಡ್ತಾಯಿದ್ವಿ. ಒಂದು ವಾಗ್ದಾನ, ವರ್ಷಕ್ಕೊಂದು ವಾಗ್ದಾನ. ಎರಡನೇದು ಬಂದ್ಬಿಟ್ಟು ತೀರ್ಮಾನ ತೆಗೆಯೋದು, ಈ ವರ್ಷದಲ್ಲಿ ತಪ್ಪೇ ಮಾಡಲ್ಲ ಅಂತ. ಈಗ
ವರ್ಷಕ್ಕಾಗಿ ವೆಯ್ಟ್ ಮಾಡೋದಿಲ್ಲ. ಒಂದು ವರ್ಷ 1ನೇ ತಾರೀಕೇ ಬರಬೇಕು, ಆವಾಗಲೇ ತೀರ್ಮಾನ ಮಾಡಬೇಕು ಅನ್ನೋದು ತಪ್ಪು. ಯಾವ ಕ್ಷಣದಲ್ಲಿ ದೇವ್ರು ನಮ್ಮ ಹೃದಯದಲ್ಲಿ ಮಾತಾಡ್ತಾರೋ ಆ ಕ್ಷಣದಲ್ಲೇ ನಾವು ಬದಲಾಗಬೇಕಾಗಿದೆ. ಅರ್ಥ ಆಗ್ತಿಲ್ಲ ನಿಮಗೆ? ಇಬ್ಬರು ಯೇಸು ಸ್ವಾಮಿ ಸಿಲುಬೆಯಲ್ಲಿ ಹಾಕಿದಾಗ ಇಬ್ಬರು ಕಳ್ಳರು ಇದ್ದರು. ಕಡೆ ಕ್ಷಣದಲ್ಲಿ ಅವನು ಒಂದು ಕಳ್ಳ ನನ್ನ ಪಾಪ ಅವನೇನು ಮಾಡ್ತಾನೆ, ನಾವು ಇಷ್ಟು ದೊಡ್ಡ ತಪ್ಪು ಮಾಡಿದ್ರೂ ಕೂಡ ಅದನ್ನು ನಾವು ಸಮ್ಮತಿಸ್ಕೊಳ್ಳೋದು ಸರಿ ಇಲ್ಲ ಅಂತ ಒಂದು ಕಳ್ಳನಿಗೆ ಹೇಳಿ ಅವನು ಹೇಳ್ತಾನೆ, ನಾವು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೀವಿ, ಅದರಿಂದ ದಂಡನೆ ಅನುಭವಿಸ್ತಾ ಇದ್ದೀವಿ, ಇವರು ಯಾವ ತಪ್ಪು ಮಾಡದೇ ಇದ್ದಾರೆ, ದೇವರೇ ನಿನ್ನ ರಾಜ್ಯಕ್ಕೆ ಬಂದಾಗ ನನ್ನ ನೆನೆಸ್ಕೊ ಅಂತ ಹೇಳಿ ಅವನ ಮಾರು ಮನಸ್ಸು ಹೊಂದುತ್ತಾನೆ. ಈಗಲೇ ನನ್ನ ಕೂಡ ಪರದೇಶದಲ್ಲಿ ಇರುವೆ ಅಂತೇಳಿ ತಗೊಳ್ತಾರೆ. ಯಾವ ಕ್ಷಣದಲ್ಲಿ ಸಮಯ ಸಿಗುತ್ತೋ ಆ ಕ್ಷಣದಲ್ಲಿ ಆಗ್ಬಿಡ್ಬೇಕು, ಅದೇ ಕರೆಕ್ಟು. ಅದಕ್ಕಾಗಿ ಜನವರಿ 1ನೇ ತಾರೀಕೆ ತೀರ್ಮಾನ ತೆಗೆಯೋದು, ಆಮೇಲೆ ಹೋದ ವರ್ಷ ಈ ತೀರ್ಮಾನ ತೆಗೆದೆ ಆಗಿಲ್ಲ ಅಂತೇಳೋದು. ಅಂದರೆ ಏನು ತೀರ್ಮಾನ ಅಂದರೆ, ಈ ವರ್ಷದಲ್ಲಿ ನಾನು ತಪ್ಪೇ ಮಾಡ್ದಂಗೆ ಜೀವಿಸ್ತೀನಿ, ಹಳೇದೆಲ್ಲ ಹೋಯ್ತು ಹೊಸದಾಗಿ ಅಂತ. ಆ ಥರ ಅಲ್ಲ, ಆ ದಿನದಲ್ಲೇ ಮಾಡಬೇಕನ್ನೋದು ಏನಿಲ್ಲ. ಆದರೆ ಹೊಸ ವರ್ಷದಲ್ಲಿ ಒಂದು ವರ್ಷ ಕಾಲ ಕಾಪಾಡೋದಕ್ಕೆ ಟ್ಯಾಂಕ್ಸ್ ಹೇಳಬೇಕು. ಹೊಸ ವರ್ಷದಲ್ಲಿ ದೇವರ ಕೃಪೆ ಹಸಕ್ಕೆ ನಮ್ಮನ್ನು ಒಪ್ಪಿಸ್ಕಟ್ಟಿ ಬೇಡಬೇಕು. ಅದರಿಂದ ನಾವು ಈ ಆರಾಧನೆಯನ್ನು ಪ್ರಾರಂಭಿಸಿದೆ ಹೊರತು ಈ 2 ಕಾರ್ಯಗಳನ್ನು ನಾವು ಪ್ರಾರಂಭದಲ್ಲಿ ಮಾಡ್ತಾಯಿದ್ವಿ. ಈಗ ಅದು ಅವಶ್ಯಕತೆ ಇಲ್ಲ. ವರ್ಷಕ್ಕೆ ಒಂದು ವಾಗ್ದಾನ ಅವಶ್ಯಕತೆ ಇಲ್ಲ. ಡೈಲಿ ದೇವರು ನಮಗೆ ಹೊಸ ಹೊಸ ರೆವಲ್ಯೂಷನ್ಗಳನ್ನು ಕೊಡ್ತಾರೆ. ಡೈಲಿ ಆಹಾರ ಹೆಂಗೆ ಶರೀರಕ್ಕೆ ಬಲವು, ದೇವರ ವಾಕ್ಯ ಆತ್ಮಕ್ಕೆ ಬಲ. ಡೈಲಿ ದೇವರ ವಾಕ್ಯ ಬಂದ್ಬಿಟ್ಟು ಮಾತಾಡುವಂಥದ್ದಿದು. ದೇವರ ವಾಕ್ಯ ಸತ್ಯವಾಗಿದೆ, ದೇವರೇ ವಾಕ್ಯವಾಗಿದ್ದಾರೆ. ಇದು ನಾವು ಬೈಬಲ್ ಓದಿದಾಗ ಮಾತಾಡುವ ಬೈಬಲ್ ಇದು. ಎಷ್ಟೋ ಜನ ಇದನ್ನು 800 ಸಲ 300 ಸಲ ಓದಿದ್ರೂ ಇನ್ನೂ ಓದ್ತಾನೆ ಇದ್ದರೆ ಹೊಸ ಹೊಸ ರೆವಲ್ಯೂಷನ್ಗಳು ಬರ್ತಾಯಿದೆ. ಯಾವ ಪುಸ್ತಕನೂ ಒಂದು ಸಲ ಓದಿದ ಮೇಲೆ ಬೋರ್ ಹೊಡಿತೈತೆ. ಅದರ ಬೈಬಲ್ ಎಷ್ಟು ಸಲ ಓದಿದ್ರೂ ಇನ್ನೂ ಮ್ಯಾಗ್ನೆಟ್ ಥರ ಓದಬೇಕು, ಇನ್ನೂ ತಿಳ್ಕೋಬೇಕು ಅಂತ ರಹಸ್ಯಗಳನ್ನು ಬಯಲ್ಪಡಿಸ್ತಾ ಹೊರತು ಯಾವತ್ತೂ ಕೂಡ ಬೇಜಾರು ದುಃಖ ಆಗಿದ್ದು ಅದು ಬೋರ್ ಹೊಡೆಯುವಂಥದ್ದು ಅಲ್ಲ. ಇದು ಏನು ಓದ್ತಾ ಇದ್ದಾರೋ ಅದನ್ನೇ ಒಬ್ಬ ಸೇವಕರು ಹೇಳ್ತಾ ಇದ್ದಾರೆ, 15 ವರ್ಷದಿಂದ ಬರೀ ರೆವಲ್ಯೂಷನ್ನೇ ಓದ್ತಾ ಇದ್ದೀನಿ, 16 ವರ್ಷದಿಂದ ಓದ್ತಾ ಇದ್ದೀನಿ, ಹೊಸದು ಬರ್ತಾನೇ ಇದೆ ಹೊರತು ಅದಕ್ಕೆ ಮುಗಿಂಪಿಲ್ಲ, ಅಪ್ಡೇಟ್ ವರ್ಷನ್, ಆ ಕಾಲಕ್ಕೆ ತಕ್ಕಂತೆ ನಡೀತೈತೆ ಅಂತ ಹೇಳ್ತಾರೆ. ಆ ರೀತಿ ಇದು ಡೈಲಿ ಬೇಕಾಗಿರೋ ವಾಗ್ದಾನಗಳು, ವರ್ಷಕ್ಕೊಂದು ವಾಗ್ದಾನಗಳಲ್ಲ. ಈ ವರ್ಷ ಹಿಂಗೆ ನಡೀತೈತೆ ಹಂಗೆ ನಡೀತೈತೆ, ಎಲ್ಲ ವರ್ಷಗಳು ನಡೆದಂಗೆ ನಡೀತಾ ಇರುತ್ತೆ. ಆದರೆ ನಮ್ಮ ದೇವರ ಕೃಪೆಯಲ್ಲಿ ನಾವು ಎಷ್ಟೇ ಆಪತ್ತು ಬಂದ್ರೂ ದೇವರ ಕೃಪೆಯಲ್ಲಿ ನಾವು ಅಡಗಿ ಇರಬೇಕು. ಅದರಿಂದ ಈ ವಾಗ್ದಾನ, ಈ 2 ಥರವಾದ ವಾಕ್ಯ ಇದೆ ಇದರಲ್ಲಿ. ಇದನ್ನು ಓದಿ 2ನೇ ವಾಕ್ಯಕ್ಕೆ ಹೋಗೋಣ. 2 ಕೊರಿಂಥಿಯರ್ 5:17 2 ಇದೆ ಅದರಲ್ಲಿ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಯಾರಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ. 2ನೇದು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇವಾಗ ಹಳೇದೆಲ್ಲ ಹೋಯಿತು. ಅದರಿಂದ ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಅಂದರೆ ಹಳೇದು ಹೋಯ್ತು, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನ. ಈಗ ಹಳೇದೆಲ್ಲ ಹೋಯ್ತು. ಇವಾಗ ಯಾರಾದರೂ ಒಬ್ಬರು ಇಲ್ಲಿ ಪರಿಪೂರ್ಣವಾಗಿ ರಕ್ಷಣೆ ಹೊಂದಿದೆ ಇದ್ದರೆ, ಹಳೆ ವರ್ಷದಲ್ಲಿ ಸಿಗಬೇಕಾಗಿರೋ ಆಶೀರ್ವಾದವೆಲ್ಲ ಪಾಪದಿಂದ ಶಾಪದಿಂದ ದೇವ್ರ ಮಾತು ಕೇಳದೆ ಕಳ್ಕೊಂಡಿದ್ದರೆ ಈ ವರ್ಷ ಒಪ್ಪಿಸಿಕೊಟ್ರಿ. ತಂದೆ, ನಾನು ನಿನಗೆ ವಿಧೇಯರಾಗದ ಹಾಗೆ, ನಿನ್ನ ಮಾತಿಗೆ ಬೆಲೆ ಕೊಡದ ಹಾಗೆ ನಾನು ತಪ್ಪು ಮಾಡಿದೆ. ಈ ಹೊಸ ವರ್ಷದಲ್ಲಿ ಸಂಪೂರ್ಣವಾಗಿ ನೀವು ನನ್ನ ಪ್ರಾಣ ಆತ್ಮ ಶರೀರವನ್ನು ಕಾಣಿಕೆಯಾಗಿ ಅರ್ಪಿಸ್ತೇನೆ ಅಂಥೇಳಿ ಅರ್ಪಿಸ್ರಿ. ತನ್ನನ್ನೇ ದೇವರಿಗೆ ಕಾಣಿಕೆಯಾಗಿ ಕೊಡಬೇಕು. ಆ ರೀತಿ ನೀವು ಕೊಟ್ಟು ನೂತನ ಸೃಷ್ಟಿಯಾಗಿ ಮಾರ್ಪಡ್ರಿ. ನೂತನ ಸೃಷ್ಟಿ ಅಂದರೆ ಕೆಳಗಡೆ ಒಂದು ವಾಕ್ಯ ಇದೆ, ಅದನ್ನು ಓದೋಣ. ಅದೇ 2 ಕೊರಿಂಥಿಯರ್ 6:2 ಚೆನ್ನಾಗಿದೆ ನೋಡ್ರಿ. 6:2 ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಇದೇನೆಂದರೆ, ಇನ್ನು ಕೆಳಗಡೆ ಓದ್ತೀನಿ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದನು, ರಕ್ಷಣೆ ದಿನದಲ್ಲಿ ನಿನಗೆ ಸಹಾಯ ಮಾಡಿದನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಪ್ರಸನ್ನತೆ ಕಾಲ, ಇದೇ ಆ ರಕ್ಷಣೆಯ ದಿನ. ಅಂದರೆ ಇವತ್ತೇ ಆ ರಕ್ಷಣೆಯ ದಿನ. ಇವತ್ತೇ ಆ ಕ್ಷಣದಲ್ಲಿ ದೇವರು ಮಾತಾಡಿದಾಗ ಟಕ್ಕಂತ ಬದಲಾಗ್ಬಿಡ್ಬೇಕು. ನೆಕ್ಸ್ಟ್ ಏನಾಗುತ್ತಂತ ಗೊತ್ತಾಗಲ್ಲ, ಯಾವ ಟೈಮಲ್ಲಿ ಮರಣ ಬರುತ್ತೋ ಗೊತ್ತಾಗಲ್ಲ. ಅದರಿಂದ ನಾವು ರಕ್ಷಣೆ ಹೊಂದಿ ದೇವರ ಐಕ್ಯತೆಯನ್ನು ಪಡ್ಕೊಂಡು ಬರುವಿಕೆಗೆ ಸಿದ್ಧರಾಗಬೇಕು.
ಅದರಿಂದ ಯಾವ ಕ್ಷಣದಲ್ಲಿ ದೇವರು ಮಾತಾಡ್ತಾರೋ ಆ ಕ್ಷಣದಲ್ಲೇ ರಕ್ಷಣೆ ಹೊಂದ್ಬಿಡಬೇಕು. ನಮ್ಮ ಜೀವಿತವನ್ನು ಬದಲಾಯಿಸ್ಕೋಬೇಕು. ಭಾಳ ಜನಗಳು ದೇವ್ರು ನಂಬ್ಕೊಂಡ ಮೇಲೆ ಒಬ್ಬೊಬ್ಬರು ಹುಟ್ಟಿದ್ದು ಬರ್ತ್ಡೇ ಮಾಡ್ತಾರೆ, ಒಬ್ಬೊಬ್ಬರು ಹುಟ್ಟಿದ್ದು ಬರ್ತ್ಡೇ ಮಾಡಲ್ಲ. ಅವ್ರು ಯೇಸಮ್ಮನ ನಂಬ್ಕೊಂಡಿದ್ದನ್ನು ಹುಟ್ಟಿದ ಹಬ್ಬವಾಗಿ ಆಚರಿಸ್ತಾರೆ. ಈ ವರ್ಷದಲ್ಲಿ ಅಂಥೇಳಿ ಇಷ್ಟು ವರ್ಷ ನಾನು ರಕ್ಷಣೆ ಹೊಂದಿದ್ದಂತ ಆಚರಿಸ್ತಾರೆ. ಅವರು ಅದಕ್ಕೆ ಮುಂಚೆ ಜೀವಿಸಿದ್ರು ಕೂಡ ಅದಷ್ಟು ಸ್ವಾರಸ್ಯವಾಗಿ, ರುಚಿಕರವಾಗಿ, ಆನಂದವಾಗಿ ಇರಲಿಲ್ಲ. ಶಾಪಗಳು, ವೇದನೆಗಳು, ಒಂದು ದುಃಖದ ಜೀವಿತದಲ್ಲಿ ಜೀವಿಸಿರೋದ್ರಿಂದ, ಅದು ನೆಮ್ಮದಿಯ ಜೀವಿತ ಇಲ್ಲದೇ ಇರೋದರಿಂದ, ದೇವರು ಇಲ್ಲದೇ ಇರೋದರಿಂದ, ರಕ್ಷಣೆ ಆನಂದವನ್ನು ಅನುಭವಿಸಿದ್ದೆ, ಸಮಾಧಾನ ಎನ್ನೋದು ಹೃದಯದ ಅಂತರಾಳದಲ್ಲಿ ಅನುಭವಿಸಿದ್ದೆ. ಪರಿಶುದ್ಧವಾಗಿದ್ದರೆ ಧೈರ್ಯ ಇರುತ್ತೆ, ಪಾಪ ಮಾಡಿದ್ರೆ ಭಯ ಬರುತ್ತೆ. ಈ ಪರಿಶುದ್ಧವಾಗಿ ಧೈರ್ಯದಿಂದ ಜೀವಿಸುವಂಥದ್ದು, ಯಥಾರ್ಥವಾಗಿ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಸತ್ಯವಂತರಾಗಿ ನಡೆಯುವ ಜೀವಿತ. ಈ ಜೀವಿತದ ಬರ್ತ್ಡೇಗಳನ್ನು ಭಾಳ ಜನ ಮಾಡ್ತಾರೆ. ಇದೇ ಆ ರಕ್ಷಣೆ ದಿನ. ಅದು ಇವತ್ತೇ 1ನೇ ತಾರೀಕು ಅಂತ ಏನೇ ಅಲ್ಲ. ಆದರೆ ಯಾರಾದರೂ ರಕ್ಷಣೆ ಹೊಂದಿದೆ ಹೋದರೆ ಇವತ್ತು ಹೊಸ ವರ್ಷದಲ್ಲಾದರೂ ಈಗ ರಕ್ಷಣೆಯನ್ನು ಹೊಂದ್ಬಿಟ್ಟು ನಾವು ಅವರ ಪ್ರಸನ್ನತೆಗೆ ನಾವು ಬಂದುಬಿಡಬೇಕು. ಇದರಲ್ಲಿ ಒಂದು ವಾಕ್ಯ ನನ್ನ ಹೃದಯವನ್ನು ಮುಟ್ಟಿದ ವಾಕ್ಯ ಹೊಂದಿದೆ. ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಕೆಳಗಡೆ ಈಗಲೇ ಆ ಪ್ರಸನ್ನತೆ ಕಾಲ ಅಂತಿದೆ. ಯಾರಾದರೂ ರಕ್ಷಣೆ ಹೊಂದಿದ ಮೇಲೆ ನೀವು ಆ ಪ್ರಸನ್ನತೆ ಅಂತ ಇರುತ್ತಲ್ಲ, ದೇವರ ಪ್ರಸನ್ನತೆ ಆಗಲಿ, ಇಲ್ಲದೆ ಹೋದರೆ ದೇವರ ಕೃಪೆ ಇದೆಯಲ್ಲ, ಅದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಭಾಳ ಜನ ಏನು ಮಾಡ್ತಾರೆ ಅಂದರೆ, ಕೃಪೆಯನ್ನು ತಪ್ಪಾಗಿ ತಿಳ್ಕೊತಾ ಇದ್ದಾರೆ. ಕೃಪೆ ಅನ್ನೋದು ಏನಂದರೆ, ಪಾಪ ಮಾಡೋದಕ್ಕೆ ನಮಗೆ ಅವಕಾಶಗಳು ಬಂದಾಗ ಕೃಪೆ ಅನ್ನೋದು ಮಾಡದೇ ಇರೋದಕ್ಕೆ ಸಹಾಯ ಮಾಡುತ್ತೆ. ಇದಕ್ಕೆ ಕೃಪೆ ಅಂತ ಹೇಳ್ತಾರೆ. ಕೃಪೆ ಅಂತ ಹೇಳಿದ್ರೆ ದೇವರು ಪರಿಶುದ್ಧಾತ್ಮ ನಮ್ಮ ಜೊತೆಯಲ್ಲಿದ್ದು ಸಹಾಯ ಮಾಡಿಕೊಂಡು ಅವರ ಗ್ರೇಸ್ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಅದು ಕೃಪೆ, ಗ್ರೇಸ್ ಅಂತ ಹೇಳ್ತಾರೆ. ಏನಂದರೆ ಅವರು ನಮ್ಮನ್ನು ಪಾಪ ಮಾಡದೇ ಇರೋದಕ್ಕೆ ಆ ಗ್ರೇಸ್ ಅನ್ನೋದು ನಮ್ಮನ್ನು ಎಚ್ಚರಿಸಿ ನಡೆಸ್ಕೊಂಡು ಅವರ ಗ್ರೇಸ್ ನಮ್ಮನ್ನು ಯಾವಾಗಲೂ ಕೈ ಬಿಡದೆ ಕಾಪಾಡುವಂಥದ್ದಾಗಿದೆ. ಬೈಬಲಲ್ಲಿ ಇಲ್ಲದೇ ಇರೋದನ್ನು ಒಂದು ಹೊಸದಾಗಿ ಪ್ರಪಂಚ ಪೂರ್ತಿ ಎಲ್ಲ ಕಡೆನೂ ಹರಡುತ್ತಾ ಇದೆ. ಏನಂದರೆ, ನಾವು ಹಳೆ ಪಾಪನ್ನು ತೊಳೆದ್ರು ಅದು ಓಕೆ, ಹಳೆ ಪಾಪನ್ನು ತೊಳೆದಿದ್ದಾರೆ, ಬೈಬಲಲ್ಲಿದೆ, ಅದೆಲ್ಲರಿಗೂ ತೊಳಿತಾರೆ. ಯೇಸು ಲೋಕದಲ್ಲಿ ಬಂದಾಗ ಒಬ್ಬರು ಅಪಚಾರ ಸ್ತ್ರೀಯನ್ನು ತಗೊಂಬಂದು ನಿಂದಿರಿಸಿದಾಗ ಯೇಸು ಹೇಳ್ತಾರೆ, ಪಾಪ ಮಾಡದೇ ಇರೋರು ಕಲ್ಲು ಹೊಡೀರಿ ಅಂತ ಹೇಳ್ತಾರೆ. ಎಲ್ಲರೂ ಹೋದ್ಮೇಲೆ ಆ ಯಮ್ಮನಿಗೆ ಹೇಳ್ತಾರೆ, ನಾನು ನಿನ್ನ ಪಾಪವನ್ನು ಕ್ಷಮಿಸಿದೆ, ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಹೇಳ್ತಾರೆ. ಇನ್ನು ಮೇಲೆ ಪಾಪ ಮಾಡಬೇಡ ಅಂತಾರೆ. ಒಬ್ಬರು ದೇವಸ್ಥಾನದಲ್ಲಿ ಕೂಡ ಒಬ್ಬರನ್ನ ಸ್ವಸ್ಥತೆ ಮಾಡಿ ಆವಾಗ ಮತ್ತೆ ಅವನು ಸಿಕ್ಕಾಗ ಅವ್ರು ಹೇಳ್ತಾರೆ, ಮತ್ತೆ ನೀನು ಭಾಳ ಕೇಡು ಬರದೇ ಇರೋದು ಹಾಗೆ ಮತ್ತೆ ಪಾಪ ಮಾಡಬೇಡ ಅಂತಾರೆ. ಅಂದರೆ ಮತ್ತೆ ಪಾಪ ಮಾಡಬೇಡ ಅಂತ ಹೇಳೋದು ಭಾಳ ಜಾಗದಲ್ಲಿ ಇದೆ. ಆದರೆ ಒಂದು ಸಲ ಅವರು ವ್ಯಾಧಿಯಸ್ಥರಿಂದ ಬಿಡುಗಡೆ ಆದಾಗ ಶಾಪದಿಂದ ಅವಾಗ ಗೊತ್ತಾಗುತ್ತೆ, ಓಹೋ ಇದು ಪಾಪದಿಂದ ಶಾಪದಿಂದ ಬಂದಿದೆ. ಯಾಕಂದರೆ ಮತ್ತೆ ಪಾಪ ಮಾಡಿದ್ರೆ ಅದು ಮತ್ತೆ ಇರೋ ಸ್ಥಿತಿಗಿನ ಇನ್ನೂ ಇದಕ್ಕೆ ಮುಂಚೆ ಬಿಡುಗಡೆ ಮಾಡಿದ್ರಲ್ಲ ದೇವರು, ಇನ್ನು ಹೀನಾಯ ಸ್ಥಿತಿಗೆ ಹೋಗ್ತೀರ ಅಂಥೇಳಿ ಎಚ್ಚರಿಕೆಯ ಮಾತು. ಆದರೆ ಇವಾಗ ಪ್ರಪಂಚ ಪೂರ್ತಿ ಅಡ್ತಿರೋದು ಏನಂದರೆ, ಕೃಪೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಾವು ಎಷ್ಟೇ ಪಾಪ ಮಾಡಿದ್ರು ಫ್ಯೂಚರ್ ಪಾಪವನ್ನು ಕೂಡ ಕ್ಷಮಿಸ್ತಾರೆ. ಹಂಗಾದ್ರೆ ಅವ್ರು ಸಿಲುಬೆಯಲ್ಲಿ ಮರಣ ಹೊಂದಬೇಕಾದ್ರೆ ಅವಶ್ಯಕತೆ ಇಲ್ಲ. ಅವ್ರು ಏನಕ್ಕೆ ಸಿಲುಬೆಯಲ್ಲಿ ಮರಣ ಹೊಂದಬೇಕು? ಆದಾಮನಿಂದ ಪಾಪ ಬಂತು, ಇವರ ಮೂಲಕ ಬಿಡುಗಡೆ ಉಂಟಾಯಿತು. ಆದರೆ ಇವಾಗ ಫ್ಯೂಚರ್ ಪಾಪ ಅನ್ನೋದು ನಾವು ಇನ್ನೂ ಬರುವ ಪಾಪ ಮಾಡಿದ್ರೂ ಅವ್ರು ತೊಳಿತಾ ಇರ್ತಾರೆ ಅಂತ ಹೇಳಿದ್ರೆ ಆ ಥರ ಅದು ಕಾನ್ಸೆಪ್ಟೇ ತಪ್ಪು. ಅದು ನಮಗೆ ಅರ್ಥ ಆಗುತ್ತೆ. ಯಾರಿಗಾದರೂ ಹೇಳೋಕ್ಕೆ ಹೋದ್ರೂ ನಾವೇನೇ ತಪ್ಪು ಮಾಡಿದ್ರು, ದೇವರ ಸಿಲುಬೆಯಲ್ಲಿ ರಕ್ತ ಸುರಿಸಿದ್ದಾರೆ, ತಪ್ಪು ಮಾಡಿದೆ ಅಂದರೆ ಯಾರು ಬೇಕಾದ್ರೂ ಕೊಲೆ ಮಾಡ್ಕೊಂಡು ಯಾರು ಬೇಕಾದ್ರೂ ಪಾಪ ಮಾಡ್ಕೊಂಡು ಹೊಡೆದು ಹೋಗ್ತಾ ಇದ್ದರೆ ಈ ಪೊಲೀಸ್ನವರೇ ಈ ಲೋಕ ಸಿಸ್ಟಮೇ ತಪ್ಪು ಮಾಡಿದ್ರೆ ದಂಡಿಸ್ತದೆ. ಒಂದು ದೇವರು ಸೃಷ್ಟಿಕರ್ತನು ಫ್ಯೂಚರ್ ಪಾಪವನ್ನು ನೀನು ಮಾಡಿದ್ರೆ ನಾನು ಕ್ಷಮಿಸ್ತೀನಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅದು ಹೃದಯಕ್ಕೆ ಗ್ರಹಿಸೋಕ್ಕಾಗ್ತಿಲ್ಲ. ಬಟ್ ಜನಗಳು ಇದನ್ನು ಹಬ್ಬಿಸ್ಬಿಟ್ಟಿದ್ದಾರೆ. ಏನಂದರೆ
ಹಳೆ ಪಾಪ ತೊಳೆಯಲ್ಪಡುತ್ತದೆ. ಕೆಟ್ಟ ಕುಮಾರನು ಕೂಡ ಅಣ್ಣ ತಮ್ಮಂದರು ಇಬ್ಬರಿದ್ದರು, ಒಂದು ತಂದೆ. ಅದೇ ದೇವರೇ ಹೇಳಿರುವ ಒಂದು ಸಾರಾಂಶ ಏನಂದರೆ, ಆಸ್ತಿ ಎಲ್ಲ ಭಾಗ ಮಾಡ್ಕೊಂಡು ಹೋದ, ಮತ್ತೆ ಮನ ತಿರುಗಿ ಬಂದ. ಕೆಲಸಗಾರನಾಗಿ ಇಟ್ಕೊಂಡ್ರೆ ಅವರು ಆದರೆ ನನ್ನ ಮಗನಾಗಿ ಅವ್ರು ಸ್ವೀಕರಿಸ್ಕೊತಾರೆ. ಮತ್ತೆ ಪಾಪ ಮಾಡದೇ ಇರೋ ಥರ ಜೀವಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆವಾಗ ಕೃಪೆ ನಮ್ಮನ್ನು ಬೆಂಬಡಿಸುತ್ತೆ. ನಾವು ಮತ್ತೆ ಪಾಪ ಮಾಡಿದ್ರೆ ಆ ಕೃಪೆ, ಗ್ರೇಸ್ ನಮ್ಮನ್ನು ಬಿಟ್ಟು ದೂರ ಹೋಗುತ್ತೆ. ನಾವು ಒಬ್ಬಟ್ಟಿಗರಾಗ್ತೀವಿ, ಮಾಂಸಿಕರಾಗ್ತೀವಿ. ಸೈತಾನ ನಮ್ಮನ್ನು ಪಾಪ ಮಾಡೋದಕ್ಕೆ ಪ್ರೇರೇಪಿಸೋನ ಆಗ್ತಾನೆ. ಅದರಿಂದ ನಾವೇನು ಮಾಡಬೇಕಂದ್ರೆ, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ನೋಡ್ರಿ, ಹಳೇದು ಕಾಲವರೆಗೂ ಕಾಪಾಡಿ ನಡೆಸಿದ್ರು, ಅದಕ್ಕೆ ಒಂದು ಟ್ಯಾಂಕ್ಸ್ ಹೇಳಬೇಕು. ಈಗ ಹಳೇದೆಲ್ಲ ಹೋಯ್ತು, ನಾವು ನೂತನ ಸೃಷ್ಟಿಯಾದುವೆ ಅಂತಿದೆ. ಇವಾಗ ನಾವು ನೂತನ ಹೃದಯ ಬಂದು ನೂತನವಾಗಿ ಒಪ್ಪಿಸಿಕೊಡಬೇಕು. ನೂತನವಾಗಿ ನಮ್ಮ ಹೃದಯಗಳನ್ನು ದೇವ್ರ ಕಾರ್ಯದಲ್ಲಿ ಒಪ್ಪಿಸಿಕೊಡೋಣ. ಇವತ್ತೇ ರಕ್ಷಣೆಯ ದಿನ. ಆ ನೂತನ ಹೃದಯಕ್ಕೆ ಯಾರಾದರೂ ರಕ್ಷಣೆ ಹೊಂದಿದ್ದರೆ ರಕ್ಷಣೆ ಹೊಂದಿ ದೇವರ ಪ್ರಸನ್ನತೆಗೆ, ಕೃಪೆಗೆ ನಾವು ಬಂದ್ಬಿಡಬೇಕು. ಅವರು ನಮ್ಮನ್ನು ಕಾಪಾಡಿ ನಡೆಸುವರಾಗಿದ್ದಾರೆ. ಒಬ್ಬ ಹಂದಿ ಸಾಕ್ತಾ ಇದ್ದರಂತೆ. ಎಲ್ಲರೂ ಏನೇನೋ ಸಾಕ್ತಾರೆ, ನಾವು ಹಂದಿ ಸಾಕೋಣ ಅಂಥೇಳಿ ಹಂದಿ ಸಾಕಿದ್ರಂತೆ. ಅದು ಹಂದಿಗೆ ಕೆಸರು ಅಂದರೆ ಭಾಳ ಇಷ್ಟ. ಅದಕ್ಕೆ ಇವನು ಮನೇಲಿ ತಂದು ವೆರೈಟಿ ಅದು ಸೋಪ್ ಹಾಕಿ ತೊಳೆದು ಅದನ್ನು ಭಾಳ ತಿಂಗಳುಗಟ್ಟಲೆ ಅದನ್ನು ನೋಡಿಕೊಂಡು, ಸರಿ ಇವಾಗ ಇಷ್ಟು ಒಳ್ಳೆ ಸ್ಮೆಲ್ ಇರೋದು, ಇಷ್ಟು ಒಳ್ಳೆ ಡೈಲಿ ಸ್ನಾನ ಮಾಡೋದು, ಡೈಲಿ ಶುದ್ಧವಾಗಿಡೋದು, ಆ ರೀತಿ ಮಾಡಿ 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 ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ರಂತೆ. ಆದರೆ ಅದು ಒಂದು ಸಲ ಅದು ಮೋರಿ ಹತ್ರ ತಗೊಂಡೋಗಿಬಿಟ್ಟು ನೋಡೋಣ ಅಂಥೇಳಿ ಬಿಟ್ಟರೆ, ಅದು ನೋಡಿ ಆ ಸ್ಮೆಲ್ ಬಂದಿದ್ದ ತಕ್ಷಣ ಆ ಕೆಸರಲ್ಲಿ ಹೋಗಿ ಉಳ್ದುಬಿಡ್ತಂತೆ. ಮತ್ತೆ ಅಪ್ಪ ಏನು ಮಾಡಿದ್ರಂತೆ, ಮತ್ತೆ ಅದನ್ನು ಕರ್ಕೊಂಬಂದು ನೀರು ಹಾಕಿ ಅದನ್ನು ತೊಳೆದು ಸೋಪ್ ಹಾಕಿ ಸೆಂಟುಗಳು ಹಾಕಿ ಮತ್ತೆ ಎರಡನೇ ಟೈಮ್ ಹೋಗ್ಬಿಟ್ಟು ನೋಡೋಣ ಅಂತ ಹೋದರೆ ಮತ್ತೆ ಹೋಗಿ ಬಿತ್ತಂತೆ. ಮೂರನೇ ಸಲ, ಕಡೇ ಸಲ ಟ್ರೈ ಮಾಡೋಣ ಅಂಥೇಳಿ ವರ್ಷಾನುಗಟ್ಟಲೆ, ಒಂದು ವರ್ಷಗಟ್ಟಲೆವರೆಗೂ ಅದಕ್ಕೆ ಒಳ್ಳೆ ಆಹಾರ ಕೊಟ್ಟು ಡೈಲಿ ಸ್ನಾನ ಮಾಡಿ ಒಳ್ಳೆ ಒಳ್ಳೆ ಸೋಪುಗಳು, ಬೆಲೆ ಬಾಳುವ ಒಳ್ಳೆ ಸೆಂಟು ಸ್ಮೆಲ್ಗಳು ಹಾಕಿದ್ರೂ ಕೂಡ ಕೆಸರಲ್ಲಿ ಹೋಗಿಟ್ರೆ ಆ ಕೆಸರಲ್ಲಿ ಹೋಗಿ ಬಿದ್ದು ಹೊರಳುತ್ತಂತೆ. ಅದಕ್ಕೆ ಕೆಸರು ಅಂದರೆ ಭಾಳ ಇಷ್ಟ ಅಂತೆ. ಅಂದರೆ ಆವಾಗ ಗೊತ್ತಾಯ್ತಂತೆ, ಓಹೋ ಇದು ಹಂದಿ ನಾವೇನೇ ಎಷ್ಟೇ ಶುದ್ಧವಾಗಿರ್ಬೇಕಂತ ಆಸೆ ಪಟ್ಟರು ಅದು ಕೆಸರಲ್ಲಿರೋದಕ್ಕೆ ಇಷ್ಟಪಡುತ್ತೆ. ಅದೇ ರೀತಿ ದೇವರು ಕೂಡ ನಾವು ಕೆಸರಲ್ಲಿದ್ದು ಅದರಲ್ಲಿ ಇಲ್ಲದಂಗೆ ಹೊಸ ಮನುಷ್ಯರಾಗಿ ಮಾರ್ಪಟ್ಟು ನಮಗೆ ಒಳ್ಳೆ ಆತ್ಮಿಕದಲ್ಲಿ ಬೆಳೆದು ಶುದ್ಧರಾಗಿ ಪರಿಶುದ್ಧ ಇಲ್ಲದೆ ದೇವ್ರನ್ನ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಬೈಬಲ್ ಹೇಳುತ್ತೆ. ದೇವರು ಪರಿಶುದ್ಧರು, ನಾವು ಪರಿಶುದ್ಧ ಆಗೋದಕ್ಕೆ ಪ್ರಯತ್ನ ಪಡಬೇಕು. ಅದರಿಂದ ಆ ಹಂದಿ ಥರ ನಾವು ಕೆಸರಲ್ಲಿ ಅಂದರೆ ಪಾಪದಲ್ಲಿದ್ದ ನಮ್ಮನ್ನು ಬಿಡುಗಡೆ ಮಾಡಿ ತೊಳೆದು ಶುದ್ಧೀಕರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಕಡೆಯದಾಗಿ ಅವನು ಮಾಡಿದ್ದು ಏನಂತ ಹೇಳಿದ್ರೆ, ಅದನ್ನು ಹಂದಿನ ತಗೊಂಡೋಗ್ಬಿಟ್ಟು ಆಪ್ರೇಷನ್ ಮಾಡಿಸಿ ಒಂದು ಮೇಕೆ ಮರಿನ ದುಡ್ಡು ಕೊಟ್ಟು ಕೊಂಡುಕೊಂಡು ಈ ಆರ್ಟನ್ನು ಅದರಲ್ಲಿ ಇಟ್ಬಿಟ್ನಂತೆ. ಈ ಆರ್ಟ್, ಹಂದಿ ಆರ್ಟ್ ಇಳ್ದಂಗೆ ಮೇಕೆ ಆರ್ಟ್ನ ಇಟ್ಟನಂತೆ. ಆವಾಗ ಕೆಸರ ಹತ್ರ ಹೋದಾಗ ಅದು ಆ ಸ್ಮೆಲ್ ನೋಡಿದ ತಕ್ಷಣ ದೂರ ಓಡು ಬಂತಂತೆ. ಅದೇ ರೀತಿ ನಮ್ಮದು ಹಂದಿ ಕೆಸರು ಇಷ್ಟಪಡುವಂಗೆ, ಪಾಪ ಅಂದರೆ ನಮಗೆ ಇಷ್ಟವಾಗಿರ್ತಿರುವ ನಮ್ಮನ್ನು ಆ ಮೇಕೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ರಕ್ತ ಸುರಿಸಿ, ಯೇಸು ಸಿಲುಬೆಯಲ್ಲಿ ಜೀವ ಕೊಟ್ಟು ರಕ್ತದಿಂದ ನಮ್ಮ ಆತ್ಮವನ್ನು ತೊಳೆದು ಶುದ್ಧೀಕರಿಸಿ, ಆಲೋಚನೆಯಲ್ಲಿ ಶುದ್ಧೀಕರಿಸಿ, ಇವಾಗ ಆರ್ಟ್ ನೂತನ ಸೃಷ್ಟಿ ಅಂದರೆ ಇವಾಗ ನೂತನವಾದ ಹೃದಯ ಅಂದರೆ ಯೇಸು ಸ್ವಾಮಿ ನಿವಾಸ ಮಾಡುವ ಆಲಯವಾಗಿ, ಗರ್ಭಗುಡಿಯಾಗಿ ನಮ್ಮ ಆಲಯನ ನಾವು ಒಪ್ಪಿಸಿಕೊಡಬೇಕು. ಇವಾಗ ಹಳೇದೆಲ್ಲ ಹೋಯ್ತು, ಮತ್ತೆ ಹಳೇದನ್ನೇ ನಾವು ಇಟ್ಕೊಂಡು ಹೊಸ ವರ್ಷಕ್ಕೆ ಬರೋದು ಬೇಡ. ನಮ್ಮನ್ನು ನಾವು ಒಪ್ಪಿಸಿಕೊಡೋಣ, ನೂತನ ಹೃದಯವಾಗಿ ಮಾಡೋಣ. ಕಡೆ ವಾಕ್ಯದಲ್ಲಿ ಗಲಾತಿಯರು 5:1 ಒಂದು ವಾಕ್ಯ ಇದೆ, ಓದ್ಬಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ಗಲಾತಿಯದಲ್ಲಿ ಈ ರೀತಿ ಇದೆ, 5:1 ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದ್ದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸೋಹದ ನೂಗಿನಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಈ ಹಂದಿ ಕಥೆ ಹೇಳಿದ್ನಲ್ಲ, ಅದೇ ಇದು. ಅಂದರೆ ನಮಗೆ ಒಂದು ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಏನಂದರೆ ಪಾಪಕ್ಕೆ ಗುಲಾಮರಾಗದಾಗೆ. ಎಷ್ಟೋ ಜನ ಹೇಳ್ತಾರೆ, ಬೀಡಿ ಇಷ್ಟೇ ಐತೆ,
ಅದನ್ನು ಸೇದ್ತಾ ಇರ್ತಾರೆ, ಅದು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಬೀಡಿ ಹೇಳ್ದಂಗೆ ಇವ್ರು ಕೇಳ್ತಾ ಇರ್ತಾರೆ, ಸಿಗರೇಟ್ ಹೇಳ್ದಂಗೆ ಇವ್ರು ಕೇಳ್ತಾರೆ. ಯಾಕಂದರೆ ಅದಕ್ಕೆ ಗುಲಾಮರಾಗಿರ್ತಾರೆ. ಅದು ಹೇಳ್ದಂಗೆ ಇವ್ರು ಕೇಳ್ತಾರೆ. ನಾವು ಹೇಳ್ದಂಗೆ ಸಿಗರೇಟ್ ಕೇಳಬೇಕು, ಏಯ್ ಹೋಗು ಅಂದರೆ ನಾನು ಸೇದಲ್ಲ ಅಂದರೆ ಬಿಟ್ಬಿಡ್ಬೇಕು. ಆದರೆ ಅದು ಆಗೋದಿಲ್ಲ. ಅದಕ್ಕೆ ಅಡಿಕ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಗುಲಾಮರಾಗಿರ್ತಾರೆ. ಹಂಗೆ ಕುಡುಕುತನಕ್ಕೂ ಕೂಡ ಆ ರೀತಿ ಇದ್ದ ನಮ್ಮನ್ನು, ಪಾಪಕ್ಕೆ ನಾವು ಗುಲಾಮರಾಗಿದ್ದ ನಮ್ಮನ್ನು, ಪಾಪಕ್ಕೆ, ವ್ಯಭಿಚಾರ ಕ್ರಿಯೆಗಳಿಗೆ, ಇಲ್ಲಿದೆ ನೋಡ್ರಿ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಗಾಂಧಿ ತಾತ ಬ್ರಿಟಿಷ್ನವರು ಇಲ್ಲಿ ಆಳ್ವಿಕೆ ಮಾಡ್ತಿದ್ರೆ ಅವ್ರನ್ನ ಓಡಿಸಿ, ನೀವು ಬೇರೆ ದೇಶದವರು ನಮ್ಮ ದೇಶದಲ್ಲಿ ಯಾಕೆ ಬಂದು ನಮ್ಮನ್ನು ಗುಲಾಮರಾಗಿದ್ದೀರ ಅಂತ ಓಡಿಸಿದ್ರು. ಸ್ವಾತಂತ್ರ್ಯ ನಮಗೆ ಬಂತು, ಅದನ್ನು ಆಚರಿಸ್ತೇವೆ. ಅದೇ ರೀತಿಯಲ್ಲಿ ಅವರು ಶಾರೀರಿಕವಾಗಿ ಬ್ರಿಟಿಷ್ ಅವರಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ರು. ಹಿಂಸೆ ಮಾಡಿ ನಮ್ಮ ಹತ್ರ ಕೆಲಸ ತಗೊಂಡು ನಮ್ಮ ದೇಶದ್ದು ಸಂಪತ್ತೆಲ್ಲ ಲೂಟಿ ಮಾಡ್ತಾಯಿದ್ರು. ಆದರೆ ಅದೇ ರೀತಿ ಗಾಂಧಿ ಥರ ರೀತಿಯೇ ಯೇಸು ಸ್ವಾಮಿ ಆತ್ಮಕ್ಕೆ ಬಿಡುಗಡೆ, ಯೇಸುವಿನ ರಕ್ತವನ್ನು ಸುರಿಸಿ ಆತ್ಮ ಬಂದು ಪಾಪ ಮಾಡಿದ್ರೆ ನರಕಕ್ಕೆ ಹೋಗುತ್ತೆ, ಪರಿಶುದ್ಧವಾಗಿ ನಡೆದರೆ ಪರಲೋಕ ರಾಜ್ಯಕ್ಕೆ ದೇವ್ರ ಜೊತೆಯಲ್ಲಿ ಇರೋದಕ್ಕೆ ನಾವು ವಾಕ್ಯ ಹೇಳ್ತೈತೆ. ಯೋವಾನ್ 14 ನಿಮಗೋಸ್ಕರ ನಾನು ಹೋಗಿ ಪರಲೋಕ ರಾಜ್ಯದಲ್ಲಿ ವಾಸಸ್ಥಳವನ್ನು ಸಿದ್ಧ ಮಾಡ್ತಿದ್ದೇನೆ, ನೀವು ಬನ್ರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಅಲ್ಲಿ ಸಿದ್ಧರಾಗಿ ಇದ್ದಾರೆ. ಅದರಿಂದ ನಮಗಿಲ್ಲೇ ಸ್ಪಷ್ಟವಾಗಿದೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದ್ದನು. ಅದೇ ನಮ್ಮ ಹಂದಿ ಥರ ನಮಗೆ ಪಾಪದ ಕೆಸರು ಅಂದರೆ ಪಾಪದ ಮೇಲೆ ಎಷ್ಟೋ ಆಸೆ, ಇಷ್ಟ. ಅದರಿಂದ ಯೇಸು ಸ್ವಾಮಿ ಆಪ್ರೇಷನ್ ಮಾಡಿ ಅಂತ ಹೇಳಿದ್ರೆ ನಮ್ಮ ಹಾರ್ಟನ್ನು, ಆ ಹಂದಿ ಥರ ನಮಗೆ ಪಾಪದಲ್ಲಿ ಇಷ್ಟವಾಗ್ತಿರುವ ಆ ಹೃದಯವನ್ನು ತೆಗೆದು ಯೇಸು ಸ್ವಾಮಿ ಅವ್ರ ಜೀವ ಕೊಟ್ಟು ನಮ್ಮನ್ನು ರಕ್ತ ಕೊಟ್ಟು ನಮಗೆ ರಕ್ಷಣೆ ಉಚಿತ. ಆದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆ ರಕ್ತ ನಮ್ಮ ಹೃದಯದಲ್ಲಿ, ಆ ನಮ್ಮ ಹೃದಯದಲ್ಲಿ ಬಂದು ಸೇರಿದೆ. ಅವ್ರ ಶಿಲುಬೆ ಗುರುತನ್ನು ನೆನೆಸಿ ನಾವು ಪಾಪ ಮಾಡದೇ ಇರಬೇಕು, ಪ್ರೀತಿಯಿಂದ ಮಾಡದೇ ಇರಬೇಕು. ದೇವರು ನಮ್ಮನ್ನು ಭಯಪಡಿಸಿ ಮಾಡಬಾರ್ದಂಗೆ ಗದರಿಸಿ ಆ ಥರ ಅಲ್ಲ, ಪ್ರೀತಿಯಿಂದ ಅವರು ಹೇಳೋ ಮಾತು ಕೇಳಿ ನಡೆಯೋರಾಗಿರಬೇಕು. ಇಲ್ಲಿ ಕೆಳಗಡೆ ಇನ್ನೊಂದು ವಾಕ್ಯ ಇದೆ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಒಂದು ಸಲ ಬಿಡುಗಡೆ ಆದಮೇಲೆ ನೋಡ್ರಿ ಎಷ್ಟು ಕರೆಕ್ಟಾಗಿದೆ. ಪಾಪ ಮಾಡ್ತಾಯಿರಿ, ಕ್ಷಮಿಸ್ತೀನಿ ಅಂತ ಬೈಬಲಲ್ಲಿ ಎಲ್ಲೂ ಇಲ್ಲ. ನಾನು ಸ್ವತಂತ್ರದಲ್ಲಿ ಇರಿಸಬೇಕು ನಿಮಗೆ ಬಿಡುಗಡೆ ಮಾಡಿದ್ದನು. ಬಿಡುಗಡೆ ಆದಮೇಲೆ ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಬಿಡುಗಡೆ ಆದಮೇಲೆ, ಪಾಪದಿಂದ ಬಿಡುಗಡೆ ಆದಮೇಲೆ ಪರಿಶುದ್ಧವಾಗಿ ನಾವು ಬಾಳೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ದಾಸತ್ವದ ನೂಗಿನಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಸ್ಪಷ್ಟವಾಗಿದೆ. ಮತ್ತೆ ಪಾಪ ಮಾಡಬೇಡ್ರಿ, ದಾಸತ್ವ ಪಾಪಕ್ಕೆ ಗುಲಾಮರಾಗಬೇಡ್ರಿ, ಮತ್ತೆ ಹಿಂತಿರುಗಿ ಹೋಗಬೇಡ್ರಿ ಅಂತಿದೆ ಹೊರತು ಫ್ಯೂಚರಲ್ಲಿ ನೀವು ಪಾಪ ಮಾಡಿದ್ರೆ ನಾನು ಕ್ಷಮಿಸ್ತೀನಿ ಅಂತಿಲ್ಲ. ಇವಾಗ ಗೊತ್ತಿದ್ದು ನಾವು ಪಾಪ ಮಾಡೋಕ್ಕೆ ಹೋಗಲೇಬಾರ್ದು. ಯೋಸೇಫನು ಪಾಪ ಅಂತ ಗೊತ್ತಿದ್ದ ತಕ್ಷಣ ಓಡೋದನು. ದಾನಿಯೇಲು ರಾಜಭೋಜನ, ಎಷ್ಟು ರಾಜಭೋಜನ ಅಂದರೆ ಅದು ಸಿಗೋದು ಕಷ್ಟ. ಒಂದು ಗುಲಾಮರಾಗಿದ್ದು ಹೋದವರು ಇವರಿಗೆ ರಾಜನ ಜೊತೆಯಲ್ಲಿ ಕುಟ್ಕೊಂಡು ಊಟ ಮಾಡುವುದನ್ನೇ ತಿರಸ್ಕರಿಸಿದ್ರು. ಯಾಕಂದರೆ ನಾವು ಅದನ್ನು ತೀಟಾಗಿ ನಾವು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ಆ ಭೋಜನವನ್ನೇ ತಿರಸ್ಕರಿಸಿದ್ರು. ಅಂದರೆ ಮತ್ತೆ ಅದರಿಂದ ಅದೇ ಥರ ನಾವು ಪಾಪ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಾಗ ಮಾಡಿದಾಗೆ ನಾವೇನು ಮಾಡಬೇಕು, ಅದರಿಂದ ಓಡಿ ಬರಬೇಕೆ ಹೊರತು ಅದರಲ್ಲಿ ಸಿಕ್ಕಿಕೊಳ್ಳಬಾರದು. ಅವರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಪೂರ್ವ ಸ್ಥಿತಿಯೆಲ್ಲ ಹೋಯಿತು, ಈಗ ನೂತನವಾಯಿತು. ರಕ್ಷಣೆ, ಹಿಂದೆ ರಕ್ಷಣೆ ದಿನ ಯಾರೆಲ್ಲ ಇಲ್ಲಿ ರಕ್ಷಣೆ ಹೊಂದದೇ ಇದ್ದಾರೋ ಅವರೆಲ್ಲ ರಕ್ಷಣೆ ಹೊಂದಲಿ. ಯೇಸುವೆ ನೂತನ ಹೃದಯವನ್ನು ಪಡೆದುಕೊಳ್ಳಲಿ. ಯೇಸುವೆ ಹಂದಿ ಅಂದರೆ ಪಾಪ ಅಂದರೆ ನಮಗಿಷ್ಟ, ಅದರಿಂದ ಶಾಪಗಳು ನಮ್ಮನ್ನು ಬೇಟೆ ಆಡ್ತಾ ಇದೆ. ಆದರೆ ತಂದೆ, ನಾವು ಅದರಿಂದ ಬಿಡುಗಡೆ ಮಾಡೋದಕ್ಕೆ ನಮ್ಮಿಂದ ಆಗ್ತಾಯಿಲ್ಲ. ಯೇಸುವೆ ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ. ಕಾರಣ ನಾವು ಮಾಂಸದಲ್ಲಿ, ರಕ್ತದಲ್ಲಿ, ಸ್ವಂತ ಬಲದಿಂದ ಸೈತಾನ ಎದುರಿಸಲು ಆಗೋದಿಲ್ಲ. ನೀನು ರಕ್ತ ಸುರಿಸಿ ತಂದೆ ನಮ್ಮನ್ನು ನಾನು ನಿಮ್ಮ ಹತ್ರ ಬೇಡಿದಾಗ ತಂದೆ ನನ್ನನ್ನು ರಕ್ಷಿಸು ಅಂತ ಕೇಳಿದಾಗ, ಯೇಸುವೆ ನನ್ನ ಕೈ ಆಗ್ತಿಲ್ಲ ಅಂತ ಕೇಳಿದಾಗ, ಯೇಸುವೆ ನಮ್ಮ ಆಲೋಚನೆ ಹೃದಯಗಳಿಂದ ಆ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ನೂತನ ಹೃದಯವನ್ನು ತಂದೆ ಮೇಕೆ ಹಾಗೆ ತಂದೆ ಹಂದಿ ಹೃದಯವನ್ನು ತೆಗೆದು ಮೇಕೆ ಹೃದಯ ಹಾಗೆ ನಿಮ್ಮ ಹೃದಯ ಯೇಸುವೆ ನಮ್ಮ ಹೃದಯದಂತೆ ಬೆರೆತು ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ಗರ್ಭಗುಡಿಯಾಗಿ ನಿವಾಸ ಮಾಡ್ತಿರೋದಕ್ಕಾಗಿ ಸ್ತೋತ್ರ.
ಸೈತಾನನ್ನು ಓಡಿಸಿ ನೀವು ನಮ್ಮನ್ನು ಪ್ರಾಣಾತ್ಮ ಶರೀರನ ಹತೋಟಿಗೆ ತೆಗೆದುಕೊಂಡು ತಂದೆ ನಮಗೆ ರಕ್ಷಣೆ ಉಚಿತ, ಆದರೆ ನೀವು ಅದಕ್ಕೆ ಪ್ರಾಣ ತ್ಯಾಗ ಮಾಡಿದ್ದೀರಾ. ಯೇಸುವೇ ಸ್ತೋತ್ರ. ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀರಾ, ಅದರಲ್ಲಿ ನಿಲ್ಲಿರಿ ಅಂತ ಹೇಳಿದ್ದೀರಾ. ಮತ್ತೆ ದಾಸತ್ವಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ದೀರಾ. ಮತ್ತೆ ನಾವು ಹಿಂತಿರುಗಿ ಹೋಗೋದಾಗೆ ಹೊಸ ವರ್ಷದಲ್ಲಿ ಪರಿಶುದ್ಧವಂತನು ಇನ್ನೂ ಪರಿಶುದ್ಧನಾಗಿ, ತಂದೆ ನೀತಿವಂತನು ಇನ್ನೂ ನೀತಿಯಾಗಿ, ಮಹಿಮೆಯಲ್ಲಿ ಪ್ರವೇಶಿಸಲು ನಾವು ನಿಮಗೆ ಅರ್ಪಿಸ್ತಾ ಇದ್ದೇವೆ. ರಕ್ತ ಬಂದಿರೋ ಪ್ರತಿಯೊಬ್ಬರ ಆಲೋಚನೆಗಳು, ಹೃದಯಗಳು ತೊಳೆಯಲ್ಪಡಲಿ. ಹಳೆ ಯೋಚನೆಗಳು, ಹಳೆ ಕಾರ್ಯಗಳೆಲ್ಲ ಮರೆಯಾಗಿ ಹೋಗಲಿ. ನೂತನ ಹೃದಯ, ನೂತನ ಸ್ವಭಾವ ತಂದೆ ನೀನು ಅಧಿಕವಾಗಿ ಪ್ರೀತಿ ಮಾಡುವಂತೆ ನಿನ್ನ ಚಿತ್ತವನ್ನು ಈ ವರ್ಷದಲ್ಲಿ ನೆರವೇರಿಸೋದಕ್ಕೆ ಅಪ್ಪ, ನಿನ್ನ ಹಾಗೆ ಮಾರ್ಪಡೋದಕ್ಕೆ, ವಾಕ್ಯದ ಪ್ರಕಾರ ನಡೆಯೋದಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳುತ್ತಾ ಇದ್ದೇವೆ. ನಿನ್ನ ಕೃಪೆ ಈ ವರ್ಷ ಪೂರ್ತಿ ನಮ್ಮನ್ನು ನಡೆಸಲಿ. ನಿನ್ನ ಚಿತ್ತ ಮಾಡೋದಕ್ಕೆ ನಮ್ಮನ್ನು ನಾವೇ ಕಾಣಿಕೆಯಾಗಿ ಅರ್ಪಿಸ್ತಾ ಇದ್ದೇವೆ. ಬಂದಿರೋ ಪ್ರತಿಯೊಬ್ಬರು ನಿನ್ನ ಕೃಪೆ ದಯಕ್ಕೆ ಪಾತ್ರರಾಗುವಂತೆ ನಿನ್ನ ದೃಷ್ಟಿಯಲ್ಲಿ ನೀತಿವಂತರಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ, ನಾವು ಕೂಡ ಪಾಪವನ್ನು ಜಯಿಸೋದಕ್ಕೆ ಕೃಪೆ ಕೊಡಬೇಕಾಗಿ ತಂದೆ ಅಪ್ಪ, ರಕ್ಷಣೆಯನ್ನು ಅಸಡ್ಡೆಯಾಗಿ ಕೇರ್ಲೆಸ್ ಆಗಿ ತೆಗೆದುಕೊಳ್ಳೋದಾಗೆ, ಕೃಪೆಯನ್ನು ಅಸಡ್ಡೆಯಾಗಿ ಪಾಪ ಮಾಡಿದ್ರೂ ಕ್ಷಮಿಸುತ್ತಾರೆ ಅನ್ನುವ ಒಂದು ಸೈತಾನ ಆಲೋಚನೆಯಲ್ಲಿ, ಅಜ್ಞಾನದಲ್ಲಿ ನಾವು ಮತ್ತೆ ಪಾಪ ಮಾಡಿ ಪಾಪಕ್ಕೆ ಗುರಿಯಾಗದಾಗೆ ಯೇಸುವೇ ಇನ್ನೂ ಆತ್ಮಿಕದಲ್ಲಿ ಬೆಳೆದು ನಿನ್ನನ್ನು ಮೆಚ್ಚಿಸಿ ಬರುವಿಕೆಗೆ ಸಿದ್ಧರಾಗುವಂತೆ ಬಂದಿರೋ ಪ್ರತಿಯೊಬ್ಬರು ನಮ್ಮನ್ನು ನಾವು ಸಿದ್ಧರಾಗಲು, ಬೇರೆಯವ್ರನ್ನ ಸಿದ್ಧ ಮಾಡಲು ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.